ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ಕೂಡ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ಥಂಬ್ನೈಲನ್ನು ನೋಡಿ ಅಂದ್ಕೋತಾ ಇದ್ದೀರಾ, ಮೇಡಮ್ ಫ್ರೀಯಾಗಿ ರಾಯರ ಫೋಟೋ ಕೊಡುವಂತಹ ಮಾಹಿತಿಯನ್ನೇನಾದರೂ ವಿಡಿಯೋನಲ್ಲಿ ಹಂಚ್ಕೋತಾ ಇದ್ದಾರಾ, ಅಥವಾ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದರು ಫೋಟೋನೇನಾದರೂ ಮೇಡಮ್ ಕೊಡ್ತಾ ಇದ್ದಾರಾ ಫ್ರೀಯಾಗಿ ಅಂತ ಹೇಳಿ? ಖಂಡಿತವಾಗಿ ಯಾವುದು ಕೂಡ ಇಲ್ಲ. ಈ ವಿಚಾರವಾಗಿ ನಿಮ್ಮ ಹತ್ರ ಒಂದಷ್ಟು ಮಾಹಿತಿಯನ್ನು ಹಂಚ್ಕೋಬೇಕಾಗಿತ್ತು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಅವರವರ ಒಂದು ಯೂಟ್ಯೂಬ್ ಚಾನಲ್ಗಳು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅವರ ಬೆಳವಣಿಗೆಗೋಸ್ಕರ ರಾಯರ್ ಫೋಟೋನ ಮುಂದಿಟ್ಕೋತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕನ್ನು ನಮಗೆ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ನಾವು ನಿಮಗೆ ಫ್ರೀಯಾಗಿ ರಾಯರ್ ಫೋಟೋವನ್ನು ಕಳಿಸ್ಕೊಡ್ತೀವಿ ಅಂತಂದು ಸುಮಾರಷ್ಟು ಜನ ಅವ್ರಿಗೆ ಕಾಮೆಂಟ್ಗಳನ್ನು ಹಾಕಿರ್ತಾರೆ. ನಮಗೂ ಕೂಡ ರಾಯರ್ ಫೋಟೋ ಬೇಕು, ರಾಯರ್ ಫೋಟೋ ಬೇಕು ಅಂತಂದು. ದಯಮಾಡಿ ನಿಮಗೆ ನನ್ನ ಒಂದು ಕಿವಿ ಮಾತು ಹೇಳುವಂತಹದ್ದಾದರೆ, ಯಾರೂ ಕೂಡ ಈ ರೀತಿಯ ಆಮಿಷಗಳಿಗೆ ಬಲಿಯಾಗಿ ರಾಯರ್ ಫೋಟೋಗೆ ಕೈ ಚಾಚಬೇಡಿ. ಅವರನ್ನು ಫಾಲೋ ಕೂಡ ಮಾಡಬೇಕಾ ಬೇಡವಾ ಅಂತಲೂ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ನಾವೇನು ತಿಳ್ಕೊಬೇಕಾಗಿರೋದು ಅಂತಂದರೆ, ಯಾರ ಹತ್ರ ಕೂಡ ಫ್ರೀಯಾಗಿ ನಾವು ರಾಯರ ಫೋಟೋವನ್ನು ತರಿಸ್ಕೋಬಾರ್ದು, ಅಥವಾ ರಾಯರ ವಿಗ್ರಹವನ್ನು ಫ್ರೀಯಾಗಿ ತರಿಸ್ಕೋಬಾರ್ದು. ನಿಮಗೇನಾದರೂ ರಾಯರ ಫೋಟೋ ಬೇಕಾಗಿದ್ದರೆ ಆದಷ್ಟು ರಾಯರ ಫೋಟೋವನ್ನು ಅಥವಾ ವಿಗ್ರಹವನ್ನು ಎಲ್ಲಿಂದ ತೆಗೆದುಕೊಂಡು ಬಂದರೆ ಶ್ರೇಷ್ಠ ಅಂತ ಹೇಳಿ ನೀವು ಕೇಳುವಂತಹದ್ದಾದರೆ, ರಾಯರ ಫೋಟೋ ಅಥವಾ ವಿಗ್ರಹವನ್ನು ಆದಷ್ಟು ಮಂತ್ರಾಲಯದಿಂದ ತೆಗೆದುಕೊಂಡು ಬಂದರೆ ಅದಕ್ಕೆ ತುಂಬ ಶಕ್ತಿ ಇರುತ್ತೆ, ಫೋಟೋಗಾಗಲಿ ಅಥವಾ ವಿಗ್ರಹಕ್ಕಾಗಲಿ. ನಾವೇ ಹೋಗಿ ಫೋಟೋ ತರಬೇಕಾ? ಈಗ ಯಾರೋ ಹೋಗ್ತಾರೆ ಮಂತ್ರಾಲಯಕ್ಕೆ, ಅವ್ರ ಹತ್ರ ನಾವು ತರಿಸ್ಕೊಂಡ್ರೆ ತಪ್ಪಾಗುತ್ತಾ ಅಂತಂದರೆ, ಆ ಫೋಟೋ ಅಥವಾ ವಿಗ್ರಹದ ಬೆಲೆ ಏನಿರುತ್ತೆ ಅದನ್ನು ನೀವು ಅವ್ರಿಗೆ ಕೊಡಬೇಕು. ದುಡ್ಡನ್ನು ಕೊಟ್ಬಿಟ್ಟು ನೀವು ತರಿಸ್ಕೊಂಡು ಪೂಜೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಕೇವಲ ನೋಡಿ ರಾಯರ್ ಫೋಟೋ ಅಂತಲೇ ಅಲ್ಲ, ಈಗ ನಮಗೆ ಗಿಫ್ಟಾಗಿ ಬರುತ್ತಲ್ವ, ಈಗ ಯಾವುದೋ ದೇವರ ವಿಗ್ರಹಗಳು ಯಾವುದಾದ್ರೂ ಒಂದು ಮನೆ ಫಂಕ್ಷನ್ಗಳ ಟೈಮಲ್ಲಿ, ಗೃಹ ಪ್ರವೇಶನೋ ಬರ್ತ್ಡೇಗೋ, ಅಥವಾ ನಾವು ರಾಯರ ಭಕ್ತರು ಅಂತ ಗೊತ್ತಾದರೂ ಸಾಕು, ನಮಗೆ ನಮ್ಮ ಬರ್ತ್ಡೇಗಳಿಗೋ ಅಥವಾ ಆ್ಯನಿವರ್ಸರಿಗಳಿಗೋ ರಾಯರ ಫೋಟೋನೇ ಕೊಡ್ತಾರೆ. ಆದಷ್ಟು ಬೇರೆಯವರು ಕೊಟ್ಟಂತಹ ವಿಗ್ರಹಗಳನ್ನ, ರಾಯರ ಫೋಟೋಗಳನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ನಾನು ನಿಮಗೆ ಫ್ರೀಯಾಗಿ ಫೋಟೋ ಕೊಡ್ತೀನಿ, ನನ್ನ ಏನೇನು ಕಷ್ಟವಿರುತ್ತೋ ಅದೆಲ್ಲವೂ ಕೂಡ ನೀವು ಯಾರು ಫ್ರೀಯಾಗಿ ತಗೋತೀರಾ ಅಂತಹವರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಬಹಳಷ್ಟಿರುತ್ತೆ. ಈಗ ನಾನು ಕೂಡ ನೋಡಿ, ನೀವೆಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅಥವಾ ತುಂಬ ಪ್ರೀತಿಯಿಂದ, ಈಗ ನನ್ನ ಒಂದು ಹೆಸರು ಕೂಡ ನಿಮಗೆ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ಆದರೂ ಕೂಡ ಅಷ್ಟು ಪ್ರೀತಿಯಿಂದ ಅಕ್ಕ, ಅಮ್ಮ ಅಂತ ಹೇಳಿ ಮಾತಾಡಿಸ್ತೀರ. ಈಗ ನಿಮಗೋಸ್ಕರ ಈಗ ಒಂದು 3 ತಿಂಗಳಿಗೊಂದು ಸರ್ತಿ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ, 50 ರೂಪಾಯಿಂದನೂ ಕೂಡ ರಾಯರ ಫೋಟೋ ಸಿಗುತ್ತೆ. ಈಗ ನಿಮಗೊಂದು 50 ಜನಕ್ಕೆ ನನಗೆ ರಾಯರ ಫೋಟೋ ಕೊಡುವಂತಹ ಶಕ್ತಿ ರಾಯರು ಕೊಟ್ಟಿಲ್ಲ ಅಂತಲ್ಲ, ಖಂಡಿತವಾಗಿ ನಾನು ಅದನ್ನು ಹೋದಾಗಲೆಲ್ಲ ಮಾಡಬಲ್ಲೆ. 50 ಅಲ್ಲ 100 ಫೋಟೋ ಬೇಕಾದರೂ ಕೂಡ ನಾನು ತಂದು ನಿಮ್ಗಳಿಗೆ ಕೇಳಿದಂಥವ್ರಿಗೆ ಕೊಡಬಲ್ಲೆ. ಆದರೆ ಆ ವಿಚಾರವಾಗಿ ನಾನು ರಾಯರನ್ನು ಕೇಳಿಕೊಂಡಾಗ ನನಗೆ ಖಂಡಿತ ಅವರಿಂದ ಅನುಮತಿ ಸಿಗಲಿಲ್ಲ. ಬಂದಂತಹ ಉತ್ತರ, ಇಲ್ಲದ ಕಷ್ಟಗಳನ್ನ ನೀನು ಮೈಮೇಲೆ ಇಳ್ಕೋತೀಯ ಅಂತಂದು. ಯಾಕಂದರೆ ಆ ರೀತಿ ಯಾವುದೇ ದೇವರ ಫೋಟೋನ ನಾವು ಆ ರೀತಿ ಹಂಚಬಾರ್ದಂತೆ. ಇಲ್ಲದ ಕಷ್ಟಗಳು ನಮಗೂ ಬರುತ್ತೆ, ಆಮೇಲೆ ಯಾರು ನೀವು ತಗೋತಿರಲ್ವ ಅವ್ರಿಗೆ ನಮ್ಮ ಕಷ್ಟಗಳು ವರ್ಗಾವಣೆ ಆಗುತ್ತೆ. ದುಡ್ಡನ್ನು ಕೊಟ್ಟೆ ಫೋಟೋವನ್ನು ತಗೋಬೇಕು ಅಂತ ಹೇಳಿ ಅವರಿಂದ ಬಂದಂತಹ ಸೂಚನೆ.
ಯಾಕೆ ನಾನು ಇವತ್ತಿಷ್ಟು ಈ ವಿಚಾರವಾಗಿ ಮಾತಾಡಿದೆ ಅಂತಂದರೆ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯಾವುದೋ ಒಂದು ಜ್ಯುವೆಲ್ಲರಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 50 ರಾಯರ ಫೋಟೋವನ್ನು ಕೊಡ್ತೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನಗೆ ಯಾಕೋ ಬೇಜಾರಾಯಿತು, ಅಲ್ಲೂ ಕೂಡ ಕಮೆಂಟ್ ಹಾಕಿದೆ, ಕೊಡೋದಾದರೆ ದಯಮಾಡಿ ರಾಯರ ಫೋಟೋನ ಫ್ರೀಯಾಗಿ ಕೊಡಿ. ಯಾಕೆ ಈ ರೀತಿ ರಾಯರ ಫೋಟೋನ ಮುಂದಿಟ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬರ್ ಪಡ್ಕೊಳ್ಳುವಂತಹ ಒಂದು ನೀವು ಕೆಲಸವನ್ನು ಮಾಡ್ಕೋತಾ ಇದ್ದೀರಾ ಅಂತಂದರೆ, ಅವರು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನೀವು ತಂದುಕೊಡಿ, ಯಾರು ಬೇಡ ಅಂತಂದರು. ಆಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ರಾಯರ್ ವಿಡಿಯೋ ಯಾಕೆ ಹಾಕ್ತೀರಾ ಅಂಥೇಳಿ ಮರು ಪ್ರಶ್ನೆ ಮಾಡಿದ್ರು. ನಾನು ಅದಕ್ಕೆ ಉತ್ತರ ಕೊಟ್ಟೆ, ಇನ್ಸ್ಟಾಗ್ರಾಮಲ್ಲಿ ರಾಯರ್ ವಿಡಿಯೋ ಹಾಕ್ತೀನಿ, ರಾಯರ್ ಫೋಟೋ ತಂದಿಟ್ಕೊಂಡು ನನ್ನನ್ನು ಫಾಲೋ ಮಾಡಿ, ರಾಯರ್ ಫೋಟೋನ ನಾನು ಕೂಡ ಹಂಚ್ತೀನಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂಥೇಳಿ ರಿಪ್ಲೈ ಕೊಡ್ತಿದ್ದಂಗೆ ತುಂಬ ಜನ ಅದೇ ರೀತಿ ಬೈದು ಕಮೆಂಟ್ ಮಾಡಿದರು. ಅವ್ರಿಗೆ ಇಡೀ ಎಲ್ಲ ಕಮೆಂಟ್ಸ್ಗಳನ್ನ ಕೂಡ ಡಿಲೀಟ್ ಮಾಡಿಬಿಟ್ರು. ಅವರೊಬ್ಬರೇ ಅಲ್ಲ, ಸುಮಾರಷ್ಟು ಜನ ಮಂತ್ರಾಲಯದಲ್ಲೇ ನಿಂತ್ಕೊಂಡು ಸೀರೆ ಬಿಸ್ನೆಸ್ಗಳನ್ನ ಮಾಡುವಂತಹವರು, ಮಂತ್ರಾಲಯದಲ್ಲೇನೆ ಈ ರೀತಿ ನಾನು ಸೀರೆ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ, ಫೋಟೋನ ತಗೊಳ್ಳಿ, ನಮ್ಮ ಚಾನಲ್ ಪೇಜಸ್ನ ನೀವು ಫಾಲೋ ಮಾಡ್ಕೊಳ್ಳಿ, ಸೀರೆ ತಗೊಂಡವ್ರಿಗೆ ಆ ಸೀರೆ ಒಳಗಡೆ ಇಟ್ಟು ರಾಯರ್ ಫೋಟೋಗಳನ್ನ ಕಳಿಸುವಂತಹದ್ದು. ಇತ್ತೀಚೆಗೆ ವಿಚಿತ್ರ ಆಗ್ಬಿಟ್ಟಿದೆ. ರಾಯರ್ ವಿಚಾರವನ್ನು ಇಟ್ಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ ಅಂತಂದರೆ, ಒಂದು ರಾಯರು ಕಣ್ಮುಚ್ಚಿ ಕೊಡ್ತಿಲ್ಲ, ಎಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ. ತುಂಬ ನೊಂದು ಫೋಟೋಗಳನ್ನ ಕೇಳ್ತಾರೆ. ಅಂಥವರಲ್ಲಿ ಒಂದು 5 ಜನಕ್ಕೆ 10 ಜನಕ್ಕೆ ಕೊಟ್ಟು ಎಷ್ಟು ಜನ ಅಲಾಪಿಸ್ತಾರೆ ಫೋಟೋ ಸಿಗಲಿಲ್ಲ ಅಂತ ಹೇಳಿ. ನೋಡಿ, ನಿಮಗೆ ಭಗವಂತ ಒಂದು 50 ರೂಪಾಯಿಗೆ 100 ರೂಪಾಯಿಗೆ ಖಂಡಿತ ಕೊರತೆ ಮಾಡಿರಲ್ಲ. 100 ರೂಪಾಯಿಗೆ ಒಂದು ಒಳ್ಳೆ ಸೈಜಲ್ಲಿರುವಂತಹ ಫೋಟೋನೇ ಮಂತ್ರಾಲಯದಲ್ಲಿ ಸಿಗುತ್ತೆ. ಯಾರಾದರೂ ಮಂತ್ರಾಲಯಕ್ಕೆ ಹೋಗುವಂತಹವರಿದ್ದರೆ ಅವರಿಂದ ಕೇಳಿ ಪಡೆದುಕೊಳ್ಳಿ. ಯಾರೂ ಕೂಡ ಈ ರೀತಿ ಫ್ರೀಯಾಗಿ ರಾಯರ್ ಫೋಟೋ ಸಿಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ದುಂಬಾಲು ಬಿದ್ದು ತೊಗೊಂಡ್ರೆ ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗಲ್ಲ. ನೀವು ಆ ರೀತಿ ಕೇಳೋವಂತಹದ್ದು ಕಡಿಮೆ ಆದಾಗ ಈ ರೀತಿ ರಾಯರ್ ಫೋಟೋ ಮುಂದಿಟ್ಕೊಂಡು ಏನು ದೊಂಬರಾಟ ಆಡ್ತಾರಲ್ವ ಸೋಷಿಯಲ್ ಮೀಡಿಯಾಗಳಲ್ಲಿ, ನಮ್ಮನ್ನು ಫಾಲೋ ಮಾಡಿ, ನಮ್ಮ ಹತ್ರ ಸೀರೆ ತೊಗೊಳ್ಳಿ, ರಾಯರ್ ಫೋಟೋ ಸಿಗುತ್ತೆ ಅಂತಂದು. ನೋಡಿ, ಒಂದು ಯಾರನ್ನು ಟಾರ್ಗೆಟ್ ಮಾಡ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ಈ ಸೀರೆಯ ವಿಚಾರವಾಗಿ ಸುಮಾರಷ್ಟು ಜನ ಹೆಂಗಸರುಗಳು ಇದೇ ರೀತಿ ಮಾಡುವಂತಹದ್ದನ್ನು ನಾನು ನೋಡಿನೇ ಮಾತಾಡ್ತಿರೋದು. ಯಾರೂ ಕೂಡ ಪರ್ಸ್ನಲ್ಲಾಗಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ರಾಯರ್ ಫೋಟೋನ, ವಿಗ್ರಹಗಳನ್ನ ಮುಂದಿಟ್ಕೊಂಡು ಯಾರೂ ಕೂಡ ಆಟಾಡ್ಲಿಕ್ಕೆ ಹೋಗಬೇಡಿ. ರಾಯರೆಲ್ಲವನ್ನು ನೋಡ್ತಾ ಇರ್ತಾರೆ, ಅವರಿಗೆ ಪ್ರತಿಯೊಂದು ತಿಳಿಯುತ್ತೆ. ನೀವು ಮಾಡುವಂತಹ ಪೂಜೆ ಪುನಸ್ಕಾರ ಭಕ್ತಿ ಮಾತ್ರ ತಿಳಿಯೋದಿಲ್ಲ, ನೀವು ಮಾಡುವಂತಹ ಕೆಟ್ಟ ಕೆಲಸಗಳನ್ನ ಕೂಡ ರಾಯರು ಖಂಡಿತ ನೋಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ. ಇನ್ನು ಮನೆಯಲ್ಲಿ 2 ರಾಯರ್ ಫೋಟೋಗಳನ್ನ ಇಟ್ಕೋಬಹುದಾ ಅಂತ ಹೇಳಿ ಕಮೆಂಟನ್ನು ಕೇಳಿದರು. ಖಂಡಿತವಾಗಿ ಬೇಡ. ಈಗ ಈ ವಿಡಿಯೋವನ್ನು ನೋಡಿದ್ರೆ ನಮ್ಮ ಮನೆಯಲ್ಲೂ ಕೂಡ 2 ಫೋಟೋ ಇರುವಂತಹ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ನನ್ನ ಬರ್ತ್ಡೇಗೆ ಅಂತ ಹೇಳಿ ಅಥವಾ ಏನಾದರೂ ಯಾರೋ ಈಗ ಗಿಫ್ಟ್ಸನ್ನು ಕೊಟ್ಟಿರೋವಂಥದ್ದನ್ನು ಒಂದಷ್ಟು ದಿವಸ ಮಂತ್ರಾಲಯಕ್ಕೆ ಹೋಗೋ ತನಕ ಪೂಜೆ ಮಾಡ್ತೀನಿ ದೇವ್ರ ಮನೇಲಿಟ್ಟು, ಅವ್ರು ಕೊಟ್ಟಂತಹ ಪ್ರೀತಿಗೆ. ಆಮೇಲೆ ತೆಗೆದುಕೊಂಡು ಹೋಗಿ ಅವ್ರು ಕೊಟ್ಟಂತಹದ್ದನ್ನು ನದಿ ನೀರಿಗೆ ಬಿಟ್ಬಿಡ್ತೀನಿ. ಯಾಕೆ ಅಂದರೆ ಕೇವಲ ರಾಯರ್ ಫೋಟೋನೇ ಅಂತಲ್ಲ, ಯಾವುದೇ ದೇವರ 2 ಫೋಟೋ ಅಥವಾ 2 ವಿಗ್ರಹವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು. ಜೊತೆಯಲ್ಲಿ ರಾಯರ್ದು ಆದಷ್ಟು ನೋಡಿ, ಈ ಕಪ್ಪು ಕಲ್ಲರದು ರಾಯರ್ದು ಬೃಂದಾವನ ಬರುತ್ತಲ್ಲ, ಆದಷ್ಟು ದಯಮಾಡಿ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಅದನ್ನು ಖಂಡಿತವಾಗಿ ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ರಾಯರ ಫೋಟೋ ವಿಗ್ರಹವನ್ನು ತಂದಿಟ್ಕೋಬಹುದು, ಯಾವುದೇ ತೊಂದರೆ ಇಲ್ಲ. ಆದರೆ ರಾಯರ ಬೃಂದಾವನದ ಮಾದರಿ, ಅದಕ್ಕೆ ನಾವು ನಿರ್ವಹಣೆ ಮಾಡಬೇಕಾದಂತಹ ಮಡಿ, ಪಾಲಿಸಬೇಕಾದಂತಹ ಪೂಜೆ ವಿಧಿವಿಧಾನಗಳು ಬಹಳಷ್ಟು ಬೇರೆ ರೀತಿಯಲ್ಲಿ ಇರುತ್ತೆ. ಖಂಡಿತವಾಗಿ ನಾನೂ ಕೂಡ ಮನೇಲಿ ಇಟ್ಕೊಂಡಿಲ್ಲ, ಅದಕ್ಕೆ ಗುರುಗಳ ಅನುಮತಿನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಬೃಂದಾವನವನ್ನು ಇನ್ನೂ ನಾನೂ ಕೂಡ ಮನೆಯಲ್ಲಿಟ್ಟಿಲ್ಲ. ಕೇವಲ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಮಾತ್ರ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ರಾಯರ ಫೋಟೋ ನೀವು ತಗೋತೀರಾ ಅನ್ನುವಂತಹದ್ದಾದರೆ ನೋಡಿ, ಹಿಂದೆ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ರಾಯರ ಹಿಂಭಾಗದಲ್ಲಿ ಕಾಮಧೇನು ಇರುತ್ತಲ್ವ, ಆ ರೀತಿಯ ರಾಯರ ಫೋಟೋ ತಗೊಳ್ಳಿ. ಕಾಮಧೇನು ಇರುವಂತಹದ್ದು ತುಂಬ ಒಳ್ಳೆಯದು. ಆದಷ್ಟು ಪಂಚಮುಖಿ ಆಂಜನೇಯ ರಾಯರ ಹಿಂಭಾಗದಲ್ಲಿರುತ್ತಲ್ವ, ಆ ರೀತಿಯ ಫೋಟೋವನ್ನು ತಗೊಳ್ಳೋವಂತಹದ್ದು ಬೇಡ. ಪಂಚಮುಖಿ ಆಂಜನೇಯ ರಾಯರ ಫೋಟೋನಲ್ಲಿದ್ದರೆ ನೀವು ಪ್ರತಿ ಶನಿವಾರ 8 ಗಂಟೆ ಒಳಗಡೆ ರಾಯರಿಗೊಂದು ನೈವೇದ್ಯ ಅಂತ ಇಟ್ಟರೆ ಪಂಚಮುಖಿ ಆಂಜನೇಯ ಸ್ವಾಮಿಗೆ, ಏಕೆಂತಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಸ್ವಲ್ಪ ಉಗ್ರ ಸ್ವರೂಪದ್ದು ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ಲ. 8 ಗಂಟೆ ಒಳಗಡೆ ಪೂಜೆ ಪುನಸ್ಕಾರ ಶನಿವಾರ ನಡೆದು ನೈವೇದ್ಯವನ್ನು ಕೂಡ ಇಡಬೇಕು. ನೀವು ನಿರ್ವಹಣೆ ಈ ರೀತಿಯೆಲ್ಲ ಮಾಡ್ತೀರಾ ಅನ್ನೋವಂಥದ್ದಾದರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಈಗಾಗಲೇ ಇಟ್ಕೊಂಡಿದ್ರೆ ಮಾತುಗಳನ್ನ ಕೇಳಿ ಹೆದರ್ಲಿಕ್ಕೆ ಹೋಗಬೇಡಿ. ಶನಿವಾರ ಒಂದೇನಾದರೂ ಒಂದು ಬಾಳೆಹಣ್ಣು ಹಚ್ಬಿಟ್ಟು ಸ್ವಲ್ಪ ಸಕ್ಕರೆ ಅದಕ್ಕೆ ಉದುರಿಸ್ಬಿಟ್ಟು ದೇವರ ದೀಪ ಹಚ್ಚಿಬಿಟ್ಟು ಪಂಚಮುಖಿ
ಆಂಜನೇಯ ಸ್ವಾಮಿದು ಏನು ಆ ಫೋಟೋ ಇರುತ್ತಲ್ಲ ರಾಯರದ ಒಳಗಡೆ, ಅದಕ್ಕೆ ನೈವೇದ್ಯ ಅಂತ ತೋರಿಸಿ ಆ ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸ್ವಲ್ಪ ಮಾಟ ಮಂತ್ರ ವಾಮಾಚಾರಗಳು ನಿಮ್ಮ ಮನೆ ಬಾಗಿಲಿಗೆ ತಟ್ಟಲ್ಲ. ಆದರೆ ಅದನ್ನು ಮೇಂಟೈನ್ ಮಾಡಬೇಕು ನೀವು. ಇನ್ನು ಮರದ ರಾಯರ ವಿಗ್ರಹಗಳನ್ನ ಕೂಡ ಆದಷ್ಟು ಬೇಡ. ಮತ್ತು ಕಪ್ಪು ಬಣ್ಣದ ರಾಯರ ವಿಗ್ರಹ ಬರ್ತಾ ಇದೆ ಇತ್ತೀಚೆಗೆ, ಅದು ಕೂಡ ಬೇಡ ಮನೆಯಲ್ಲಿ. ತುಂಬ ದೊಡ್ಡ ದೊಡ್ಡ ರಾಯರ ವಿಗ್ರಹಗಳನ್ನ ಕೂಡ ತಂದಿಟ್ಕೊಳ್ಳಿಕ್ಕೆ ಹೋಗಬೇಡಿ ಯಾವತ್ತೂ. ನೋಡಿ, ಮನೆ ಯಜಮಾನರ ಮುಷ್ಟಿ ಏನಿರುತ್ತಲ್ವ, ಅದರ ಒಳಗಡೆ ಮುಷ್ಟಿ ಒಳಗಡೆ ಮುಚ್ಚಿಟ್ಕೊಳ್ಳೋ ಅಷ್ಟು ವಿಗ್ರಹ ಇದ್ದರೆ ಸಾಕಾಗತ್ತೆ. ತುಂಬ ದೊಡ್ಡ ವಿಗ್ರಹ ಇದ್ದರೆ ಏನಾಗುತ್ತೆ ಅಂತಂದರೆ, ತೊಂದರೆ ಅಂತ ಏನಾಗೋದಿಲ್ಲ. ಆದರೆ ನಾವು ಏನು ಮಾಡಬೇಕು, ಕಾಲಕ್ಕೆ ಸರಿ ರೀತಿಯಲ್ಲಿ ಅಭಿಷೇಕವನ್ನು ನೆರವೇರಿಸಬೇಕಾಗತ್ತೆ. ಪ್ರತಿನಿತ್ಯವೂ ಕೂಡ ದೊಡ್ಡ ರಾಯರ ವಿಗ್ರಹ ಇದ್ದರೆ ಅದಕ್ಕೆ ನೈವೇದ್ಯವನ್ನು ಇಡಬೇಕಾಗತ್ತೆ. ಆಮೇಲೆ ಪೂಜೆ ಪುನಸ್ಕಾರ ವಿಧಿವಿಧಾನಗಳು ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಂಡು ಹೋಗಬೇಕು. ಇಲ್ಲ ಅಂದಾಗ ತುಂಬ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ರಾಯರು ಎಲ್ಲರ ಕೈಗೆ ಬಹಳ ಬೇಗ ಎಟ್ಕೋ ಹಾಕಿ ಕಾಣ್ತಾರೆ. ಆದರೆ ಅವ್ರನ್ನ ನಿರ್ವಹಣೆ ಮೈಲಿಗೆ ಸಮೇತ ಯಾರು ಮಾಡ್ತಾರೆ ಅವ್ರಿಗೆ ಬೇಗ ಒಳ್ಳೆಯದಾಗ್ತಾ ಹೋಗುತ್ತೆ. ಬೇಕಾಬಿಟ್ಟಿಯಾಗಿ ಮನೆಯಲ್ಲಿ ಇಟ್ಕೊಂಡು ನಡೆಸ್ಕೊಂಡ್ವಿ ಅಂತಂದರೆ ಇಲ್ಲ ಸಲ್ಲದ ಕಷ್ಟಗಳು ಕೂಡ ಬರುತ್ತೆ. ರಾಯರ ವಿಚಾರದಲ್ಲಿ ತಿಳ್ಕೋಬೇಕು. ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಲಿಕ್ಕೆ ಹೋದರೆ ಕಷ್ಟ. ಸರಳವಾಗಿ ಮಾಡ್ತಾ ಹೋಗಿ. ಚಿಕ್ಕ ವಿಗ್ರಹದಲ್ಲೇ ರಾಯರು ಬರ್ತಾರೆ, ಚಿಕ್ಕ ಫೋಟೋಲ್ಲೇ ರಾಯರು ಬರ್ತಾರೆ. ತುಂಬ ದೊಡ್ಡ ಫೋಟೋ ತಂದಿಟ್ಕೊಂಡು ಅದಕ್ಕೆ ತುಂಬ ಹೂವು ಹಾಕಿ ತುಂಬ ದೀಪಗಳನ್ನ ಹಚ್ಚಿದ್ರೇ, ಇಲ್ಲ ತುಂಬ ದೊಡ್ಡ ವಿಗ್ರಹ ತಂದಿಟ್ಕೊಂಡು ಅದಕ್ಕೆ ಪ್ರತಿ ಗುರುವಾರ ಅಭಿಷೇಕ ಮಾಡಿದ್ರೇ ರಾಯರು ಒಲಿಯೋದು ಅಂತ ಇಲ್ಲ. ಒಂದು ಸಣ್ಣ ಫೋಟೋ ಏನೂ ಇಲ್ವಾ ಮನೆಯಲ್ಲಿ, ಒಂದು ಬಿಳಿ ಬಟ್ಟೆ ಮೇಲೆ ರಾಯರ ಫೋಟೋ ಇಲ್ಲ ಅನ್ನುವಂಥವ್ರು ಯಾವ ಮಠದ ಅಕ್ಷತೆ ಕೂಡ ನೀವು ಇಟ್ಕೊಂಡು ಅದರ ಅಕ್ಕಪಕ್ಕ 2 ತುಪ್ಪದ ದೀಪ ಹಚ್ಚಿ ರಾಯರು ಅಂತ ಹೇಳಿ ಪರಿಭಾವಿಸಿದ್ರೂ ಕೂಡ ರಾಯರು ಒಲಿತಾರೆ. ರಾಯರು ಆಡಂಬರಕ್ಕೆ ಒಲಿಯುವಂತಹವರಲ್ಲ. ಇನ್ನು ಕಮೆಂಟ್ಗಳು, ಎಲ್ಲರ ಕಮೆಂಟ್ಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಕೆಲಸಗಳಿರುತ್ತೆ. ಒಬ್ಬರು ಕೇಳಿದಂತಹ ಪ್ರಶ್ನೆ ತುಂಬ ಇಷ್ಟ ಆಯಿತು. ಅವರು ಕೇಳಿದ್ರು, ಅಕ್ಕ ರಾಯರು ಅನುಗ್ರಹ ಮಾಡಿದ್ರೇ ಮಂತ್ರಾಲಯಕ್ಕೆ ಕರೆಸ್ಕೋತಾರೆ ಅನ್ನೋಂತಹದ್ದಾದರೆ ನನ್ನ ಜೀವನದಲ್ಲಿ ನನಗೆ ತುಂಬ ಕೆಟ್ಟದ್ದು ಮಾಡಿದ್ದಾರೆ. ಕೆಟ್ಟವರು ಅವರು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ. ನಾನು ಎಷ್ಟೋ ದಿವಸಗಳಿಂದ ಹೊರಟರೂ ಕೂಡ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಅವರು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ. ಅವರು ಕೆಟ್ಟವರಾದರೂ ರಾಯರು ಹೇಗಕ್ಕ ಕರೆಸ್ಕೊಂಡ್ರು ಅವರನ್ನು, ಅಥವಾ ರಾಯರ ಅನುಗ್ರಹ ಇಲ್ದಲೇ ಹೇಗೆ ಮಂತ್ರಾಲಯಕ್ಕೆ ಹೋಗಿ ಬಂದರು ಅಂತ ಒಂದು ತಿಳ್ಕೊಳ್ಳಿ. ಪಾಪದ ಕೂಡ ತುಂಬಿದವ್ರನ್ನೂ ಕೂಡ ರಾಯರು ಮಂತ್ರಾಲಯಕ್ಕೆ ಕರೆಸ್ಕೋತಾರೆ. ಏಕೆಂದರೆ ಅವ್ರ ಕರ್ಮದ ಬುತ್ತಿನ ಕೊಟ್ಟು ಕಳಿಸ್ಬೇಕಲ್ವ. ಅಂಥವ್ರಿಗೂ ಕೂಡ ರಾಯರ ಹತ್ರ ಹೋಗುವಂತಹ ಒಂದು ಭಾಗ್ಯ ಸಿಗುತ್ತೆ. ಆದರೆ ಅಲ್ಲಿ ಹೋದಂಥವ್ರನ್ನೆಲ್ಲರೂ ಕೂಡ ರಾಯರು ಅನುಗ್ರಹ ಮಾಡಿನೇ ಕಳಿಸ್ತಾರೆ ಅನ್ನೋಂತಹದ್ದು ತಪ್ಪು. ಈಗೇನೋ ಬೈ ಮಿಸ್ಸಾಗಿ ಹೋಗಿಬಿಡಬಹುದು ಅಂಥವರು. ಆದರೆ ರಾಯರ ಅನುಗ್ರಹ ಅನ್ನೋಂತಹದ್ದು ಅವರು ಮನಸ್ಸಿಟ್ಟು ಒಳ್ಳೆಯದು ಅಂತಂದು ಕಳಿಸಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಯಾವುದೋ ಒಂದು ಪಿಕ್ನಿಕ್ ಸ್ಪಾಟ್ಗೆ ಹೋಗಿ ಬಂದಂಗೆ ಹೋಗ್ತಾರೆ. ಇಲ್ಲ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡಿದ್ದೆ ಆದರೆ ಅದಕ್ಕೆ ತಕ್ಕಂತಹ ಫಲಗಳನ್ನ ಅಲ್ಲಿಂದ ಹೊತ್ಕೊಂಡು ಬರ್ತಾರೆ. ನಿಮಗೂ ಕೂಡ ಒಂದು ಸಮಯ ಅಂತ ಬರುತ್ತೆ, ರಾಯರು ಕರೆಸ್ಕೋತಾರೆ. ತಾಳ್ಮೆಯಿಂದ ಇರಿಮ್ಮ. ಕೊನೆಯದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಅಂಥದ್ದು ಇಷ್ಟೇ, ದಯಮಾಡಿ ಯಾರೂ ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರನ್ನ ಬಳಸ್ಕೊಳ್ಳೋ ಅಂಥವ್ರನ್ನ ನೀವು ಏನೋ ಫೋಟೋ ಕೊಡಿ ಅಂತ ಕೇಳೋದ್ರ ಬದಲು ನೀವು ನಿಮ್ಮ ಕೈಯಾರೆ ಕಷ್ಟಪಟ್ಟಂತಹ ದುಡ್ಡನ್ನು ಕೊಟ್ಟು ರಾಯರ ಫೋಟೋ ತೊಗೊಳ್ಳಿ, ಆಗ ಒಳ್ಳೆಯದಾಗುತ್ತೆ. ಗೊತ್ತಿರೋರೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಸ್ವಲ್ಪ ಜನಗಳಿಗೆ ಅರಿವಾಗಲಿ ಈ ವಿಚಾರವಾಗಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.